ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಗೌರೀಶ್. ವೆಲ್ಕಮ್ ಟು ಮೈ ಚಾನಲ್. ನೀವು ಈ ಬೇಸಿಗೆ ಸೀಸನಲ್ಲಿ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ನೋಡ್ತಾ ಇರ್ತೀರಾ. ಅದು ಎಸ್ಪೆಷಲಿ ಈ ಓಷನ್ಸ್ ಇರೋ ಕಡೆ ಅಥವಾ ಬೀಚ್ ಕಡೆ ಹೋಗಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ. ಹಾಗೆ ಯೋಚನೆ ಮಾಡಬೇಕಾದ್ರೆ ನೀವು ಕೆಲವರು ಈ ಫಾರಿನ್ ಕಂಟ್ರೀಸಿಗೆ ಹೋಗಬೇಕು ಅಂತಿರ್ತೀರಾ, ಮಾಲ್ಡೀವ್ಸ್ ಆಗಲಿ, ಬಾಲಿ, ಥೈಲ್ಯಾಂಡ್ ಈ ಥರ. ಬಟ್ ಇಂಡಿಯಾದಲ್ಲಿ ನಮಗೆ ಅಲ್ಲಿನ ಫೀಲ್ ಸಿಗೋವಂಥದ್ದು ಒಂದು ಐಲ್ಯಾಂಡ್ಗಳಿದ್ದಾವೆ ನಮ್ಮಲ್ಲೂ ಕೂಡ. ಫಾರ್ ಎಕ್ಸಾಂಪಲ್ ಲಕ್ಷದ್ವೀಪ ಆಗಲಿ, ಅಂಡಮಾನ್ ಆಗಲಿ. ಅಂಥದ್ರಲ್ಲಿ ನಾನು ಲಾಸ್ಟ್ ಟೈಮಲ್ಲಿ ಅಂಡಮಾನ್ಗೆ ಹೋಗಿದ್ದೆ. ಸೊ ಇದಂತೂ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಬಟ್ ಬೇರೆ ಐಲ್ಯಾಂಡ್ಸ್ಗಳನ್ನೂ ಕೂಡ ನೋಡಿದ್ದೀನಿ, ಲಂಕಾವಿ ಆಗಲಿ, ಮಲೇಷ್ಯಾದಲ್ಲಾಗಲಿ, ಈ ಥರದ್ದೆಲ್ಲ. ಬಟ್ ನನಗೆ ಅದ್ರಿಗಿಂತ ತುಂಬಾ ಖುಷಿ ಆಯಿತು. ನಮ್ಮ ಅಂಡಮಾನ್ ಐಲ್ಯಾಂಡ್ಗಳೇ ತುಂಬ ಚೆನ್ನಾಗಿದೆ. ಸೊ ಅದರಲ್ಲಿ ನಿಮಗೆ ಈ ಬಜೆಟ್ ಎಷ್ಟು ಬೇಕಾಗುತ್ತೆ ಅನ್ನೋದು ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ. ಇದು ನಮ್ಮ ಕೈಲಿ ಆಗುತ್ತಾ ಅಥವಾ ಎಷ್ಟು ಇದ್ರೆ ಒಬ್ಬರಿಗೆ ಆಗುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಸೊ ಹಂಗಾದ್ರೆ ನೀವೇನಾದ್ರು ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅಂಡಮಾನ್ಗೆ ಹೋಗೋದಾದ್ರೆ ಇಲ್ಲಿದೆ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ. ನಾನು ಹೊರಟಿದ್ದು ಬೆಂಗಳೂರಿಂದ. ಸೊ ಹಾಗಾಗಿ ನಾನು ಬೆಂಗಳೂರಿಂದ ನಿಮಗೆ ಎಷ್ಟೆಷ್ಟಾಗುತ್ತೆ ಅಂತ ಎಲ್ಲ ಮಾಹಿತಿನೂ ಕೊಡೋಕೆ ಟ್ರೈ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಅಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಂಡಮಾನ್ಗೆ ಹೋದರೆ ಫಸ್ಟ್ ನೀವು ಪೋರ್ಟ್ ಬ್ಲೇರಲ್ಲಿ ಲ್ಯಾಂಡ್ ಆಗ್ತೀರಾ. ಸೊ ಫ್ಲೈಟಲ್ಲಿ ಹೋದಾಗ ಪೋರ್ಟ್ ಬ್ಲೇರಲ್ಲಿ ನಿಮಗೆ ಜೈಲ್ ಇದೆ, ಅಂಡಮಾನ್ ಜೈಲು. ಅಲ್ಲಿ ಅದ್ರ ಜೊತೆಗೆ ಒಂದು ಲೈಟ್ ಆ್ಯಂಡ್ ಸೌಂಡ್ ಶೋ ಕೂಡ ಇರುತ್ತೆ ಅಂಡಮಾನ್ ಜೈಲಲ್ಲೇ ಈವ್ನಿಂಗ್ ಟೈಮು. ಅವೆರಡು ಮೇಯ್ನಾಗಿ ಹೋದವರೆಲ್ಲ ಮೇಯ್ನಾಗಿ ಅದು ವಿಸಿಟ್ ಮಾಡೇ ಮಾಡ್ತಾರೆ. ಜೊತೆಗೆ ಮ್ಯೂಸಿಯಂ ನೋಡ್ಬೋದು. ಹಾಗೂ ಅದ್ರ ಜೊತೆಗೆ ಬೇರೆ ಬೇರೆ ಐಲ್ಯಾಂಡ್ಗಳಿದೆ. ಅದರಲ್ಲಿ ಮೇಯ್ನಾಗಿ ಸಿಗೋಂಥ ಒಂದು ಐಲ್ಯಾಂಡು ರೋಸ್ ಐಲ್ಯಾಂಡು, ಅದನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ ಕೂಡ ಕರೀತಾರೆ. ಅಲ್ಲೂ ಕೂಡ ಲೈಟ್ ಆ್ಯಂಡ್ ಸೌಂಡ್ ಶೋ ಇರುತ್ತೆ. ಅದ್ರ ಜೊತೆಗೆ ಭಾರತಂಗ್ ಐಲ್ಯಾಂಡ್ ಇದೆ, ಹ್ಯಾವ್ಲಾಕ್ ಐಲ್ಯಾಂಡ್ ಇದೆ, ನೀಲ್ ಐಲ್ಯಾಂಡ್ ಇದೆ. ಸೊ ಇದೆಲ್ಲ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ಸು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಐಲ್ಯಾಂಡ್ಗಳಿದೆ. ಸೊ ಬೇಸ್ಡ್ ಆನ್ ಯುವರ್ ಟೈಮಿಂಗ್ಸ್ ಎಷ್ಟಿದೆ, ನಿಮಗೆ ಎಷ್ಟು ದಿನ ಹೋಗೋಕ್ಕಾಗತ್ತೆ, ಆಮೇಲೆ ನಿಮ್ಮ ಬಜೆಟ್ ಎಷ್ಟಿದೆ, ಅದ್ರ ಮೇಲೆ ನೀವು ಎಲ್ಲದನ್ನೂ ಪ್ಲ್ಯಾನ್ ಮಾಡ್ಕೋಬೋದು. ಆದರೆ ಅಲ್ಲಿ ಹೋದವರೆಲ್ಲ ಮೇಯ್ನಾಗಿ ನೋಡೋದು ಯಾವುದು ಅಂದರೆ ಪೋರ್ಟ್ ಬ್ಲೇರು, ಅದೇ ಜೈಲ್ ವಿಸಿಟ್ ಮಾಡ್ತಾರೆ. ಅದಾದಮೇಲೆ ಹ್ಯಾವ್ಲಾಕಿಗೆ ಹೋಗ್ತಾರೆ. ಅಲ್ಲಿ ರಾಧಾನಗರ್ ಬೀಚು, ಇದು ಒನ್ ಆಫ್ ದ ಏಷ್ಯಾಸ್ ಕ್ಲೀನೆಸ್ಟ್ ಆ್ಯಂಡ್ ನೀಟ್ ಬೀಚ್ ಇದೆ ಅದು ಆ್ಯಕ್ಚುಲಿ. ಹಾಗಾಗಿ ಫೇಮಸ್ ಬೀಚ್ ಇದೆ, ಒಂಥರ ಬ್ಲೂ ಬೀಚ್ ಅಂತ ಕರಿಬೋದು ನಾವು ಅದನ್ನ. ಅದನ್ನ ಬಿಟ್ಟರೆ ನೀವು ನೀಲ್ಯಾಂಡಿಗೆ ಹೋಗ್ಬೋದು ಮತ್ತು ಬೇರೆ ಕಡೆ ಹೋಗ್ಬೋದು. ಬಟ್ ನಾನು ನನ್ನ ಟ್ರಿಪ್ ಪ್ರಕಾರ ನಿಮಗೆ ಹೇಳ್ತಾ ಹೋಗಿದ್ರೆ ಬಜೆಟ್ ಎಷ್ಟಕ್ಕೆ ಬೇಕು ಅಂತ ನಾನು ಹೇಳ್ತಾ ಇರೋದು ಈಗ 3 ಐಲ್ಯಾಂಡಿಗೆ ಹೇಳ್ತಾ ಹೋಗ್ತೀನಿ. ಒಂದು ಪೋರ್ಟ್ ಬ್ಲೇರು, ನೀವು ಹೋಗಿ ಲ್ಯಾಂಡ್ ಆಗೋದು. ಅದಾದಮೇಲೆ ಹ್ಯಾವ್ಲಾಕು, ಅದಾದಮೇಲೆ ನೀಲ್. ಇಷ್ಟು 3 ಐಲ್ಯಾಂಡಿಗೆ ಎಷ್ಟು ಕಾಸ್ಟ್ ಬೇಕಾಗುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟ್ ಆಗಿ ನಿಮಗೆ ಒಂದು ಐಡಿಯಾ ಕೊಡ್ತೀನಿ. ಸೊ ಅದ್ರ ಬೇಸಿಸ್ ಮೇಲೆ ನಿಮ್ಮ ಟೈಮ್ ಇದ್ದರೆ ನೀವು ಎಷ್ಟು ದಿನ ಉಳ್ಕೋತೀರಾ ಅದನ್ನೆಲ್ಲ ಮ್ಯಾಟ್ರ್ ಆಗುತ್ತೆ. ನಾನು ಹೋಗಿದ್ದು ಟೋಟಲ್ 5 ದಿನಕ್ಕೆ ಹೋಗಿದ್ದೆ. ಸೊ ಹಾಗಾಗಿ 4 ನೈಟ್ಸಿಗೆ ನಿಮಗೆ ಎಷ್ಟಾಗುತ್ತೆ ಅದನ್ನು ನಿಮಗೆ ಇಲ್ಲೊಂದು ಪ್ಲ್ಯಾನ್ ಸಮೇತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದು 5 ಡೇಸ್ ಟ್ರಿಪ್ ಪ್ಲ್ಯಾನು. ಇದರಲ್ಲಿ 4 ನೈಟ್ಸ್ ಕೂಡ ನೀವು ಸ್ಟೇ ಮಾಡಬೇಕಾಗತ್ತೆ ಹೋಟೆಲ್ಸಲ್ಲಿ. ಸೊ ಹಾಗಾಗಿ ನಿಮಗೆ ಈ ರೀತಿಯಾಗಿ ಒಂದು ಪ್ಲ್ಯಾನು ಅಥವಾ ಬಜೆಟ್ದು ಐಡಿಯಾ ಕೊಡ್ತಾ ಹೋಗ್ತಾ ಇದ್ದೀನಿ. ನೀವು ಬೆಂಗಳೂರಿಂದ ಹೊರಟ್ರೆ ಫ್ಲೈಟ್ ಚಾರ್ಜಸ್ ಮಿನಿಮಮ್ 15,000 ರೂಪಾಯಿ ಇದೆ. ಸೊ ಅದ್ರಗಿಂತ ಕಡಿಮೆ ನಾನು ನೋಡಿಲ್ಲ. ಇನ್ ಕೇಸ್ ನೀವೇನಾದರೂ 15,000ಗಿಂತ ಕಡಿಮೆ ನೋಡಿದ್ರೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ. ಬಟ್ 15,000 ಮಿನಿಮಮ್ ನಾನು ನೋಡೋದು ಡೈರೆಕ್ಟ್ ಫ್ಲೈಟು ಬ್ಯಾಂಗ್ಳೂರ್ ಟು ಪೋರ್ಟ್ ಬ್ಲೇರು. ಹಾಗೂ ಟ್ರಾನ್ಸ್ಪೋರ್ಟೇಷನ್ಗೆ ಇನ್ನೊಂದು ಬಂದರೆ ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡಿಗೆ ಓಡಾಡಲಿಕ್ಕೆ ಅಲ್ಲಿ ಪೋರ್ಟ್ ಬ್ಲೇರಿಂದ ಹ್ಯಾವ್ಲಾಕ್ ಆಗಲಿ ಅಥವಾ ಹ್ಯಾವ್ಲಾಕಿಂದ ನೀಲ್ ಆಗಲಿ ಇವೆಲ್ಲ ಓಡಾಡಲಿಕ್ಕೆ ಅಲ್ಲಿ ಬೇರೆ ಏನೇನಿಲ್ಲ, ಫೆರೀಸ್ ಮೂಲಕನೇ ನಾವು ಹೋಗಬೇಕು. ಫೆರೀಸ್ 2 ಥರ ಇರುತ್ತೆ ಅಲ್ಲಿ ಫೆರೀಸು. ಒಂದು ಪ್ರೈವೇಟ್ ಫೆರೀಸ್ ಇದೆ, ಒಂದು ಗೌರ್ಮೆಂಟ್ ಫೆರೀಸ್ ಇದೆ. ಸೊ ಪ್ರೈವೇಟ್ ಫೆರೀಸಲ್ಲಿ ನಿಮಗೆ 1,800 ರೂಪಾಯಿ ಮಿನಿಮಮ್ ಆಗುತ್ತೆ ಒಬ್ಬರಿಗೆ. ಸೊ ಹಾಗಾಗಿ ನೀವು 3 ಐಲ್ಯಾಂಡಿಗೆ ಹೋಗ್ಬಿಟ್ಟು ಬರಬೇಕು ಅಂದರೆ 5,400 ರೂಪಾಯಿ ಅಂತೂ ಬೇಕೇ ಬೇಕು. ಓಕೆ, ಅದರಲ್ಲಿ ಒಂದು ಸ್ವಲ್ಪ ರಾಯಲ್ಲು, ಲಕ್ಸುರಿ ಈ ಥರದ್ದೆಲ್ಲ ಬರ್ತಾ ಹೋಗುತ್ತೆ, ಅದು ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಸೊ ನೀವು ರಾಯಲ್ ತೊಗೋತೀನಿ ಅಂದರೆ 1,800 ಅಂತೂ ಆಗುತ್ತೆ. ಸೊ ಹಾಗಾಗಿ ನೀವು ಫೆರಿದನ್ನ ಬುಕ್ ಮಾಡ್ಕೋಬೋದು. ನಿಮಗೆ ಬೇಕಾಗಿದ್ದ ಅದರ ಡೀಟೇಲ್ಸ್ನೆಲ್ಲ ನಾನು ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೆಬ್ಸೈಟು, ಅದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೂ ಗೌರ್ಮೆಂಟ್ ಫೆರೀಸ್ ಯೂಸ್ ಮಾಡಬೇಕು, ಅದನ್ನು ಕೂಡ ಆನ್ಲೈನಲ್ಲಿ ನೀವು ಬುಕ್ ಮಾಡ್ಬೋದು ಅಥವಾ ಅಲ್ಲೋಗಿ ಟಿಕೆಟ್ ಕೂಡ ತೊಗೋಬೋದು. ಬಟ್ ನನಗೆ ಅಲ್ಲೋಗಿ ಟಿಕೆಟ್ ತೊಗೊಳಕ್ಕಂತೂ ಭಾರಿ ಕಷ್ಟ, ತುಂಬ ಜನ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ಅದಕ್ಕೆ. ಸೊ ನೀವು ಆನ್ಲೈನಲ್ಲಿ ಮಾಡ್ಕೊಂಡ್ರೆ ಬೆಟರು. ಅದಕ್ಕೂ ಮಿನಿಮಮ್ 900 ರೂಪಾಯಿ ಆಗುತ್ತೆ. ಯಾಕೆಂದರೆ ನಾವು ನಾನ್ ಐಲ್ಯಾಂಡರ್ಸ್ ಆಗಿರ್ತೀವಿ. ಐಲ್ಯಾಂಡರ್ಸ್ ಅವರಿಗೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ನಾವು ನಾನ್ ಐಲ್ಯಾಂಡರ್ಸ್ ಆಗಿರೋದ್ರಿಂದ ನಮಗೆ 900 ರೂಪಾಯಿ ಇರುತ್ತೆ. ಸೊ 3 ಸತಿ ಓಡಾಡಬೇಕು ಅಂದರೆ ನಿಮಗೆ 2,800 ರೂಪಾಯಿ ಅಂತೂ ಬೇಕೇ ಬೇಕು. ಇನ್ನು ಲೋಕಲಲ್ಲಿ ನೀವು ಈಗ ಫಾರ್ ಎಕ್ಸಾಂಪಲ್ ಹ್ಯಾವ್ಲಾಕಲ್ಲಿ ಇರ್ತೀರಾ ಅಥವಾ ಪೋರ್ಟ್ ಬ್ಲೇರಲ್ಲಿ ಇರ್ತೀರಾ ಅಥವಾ ನೀಲಲ್ಲಿ ಇರ್ತೀರಾ, ಅಲ್ಲಿ ನಿಮಗೆ ಹೇಗೆ ಓಡಾಡಬೇಕು, ಒಂದು ಪ್ಲೇಸಿಂದ ಓಡಾಡಬೇಕು ಅಂತ ಅಂದರೆ 2 ವೀಲರ್ಸ್ ಇರುತ್ತೆ ಅಲ್ಲಿ. 2 ವೀಲರ್ಸು, ಆಟೋಸು ಅಥವಾ ನೀವು ಬಸ್ಗಳು ಕೂಡ ಇದೆ ಅಲ್ಲಿ, ಬಸ್ ವ್ಯವಸ್ಥೆನೂ ಕೂಡ ಇದೆ. ಪ್ರತಿ 1 ಗಂಟೆಗೆ ಒಂದ್ಸತಿ ಒಂದೊಂದು ಬಸ್ಸು ಒಂದು ರೂಟಿಂದ ಒಂದು ರೂಟಿಗೆ ಓಡಾಡುತ್ತೆ. ತುಂಬ ದೊಡ್ಡದೇನಿಲ್ಲ ಐಲ್ಯಾಂಡ್ಗಳೆಲ್ಲ. ಮ್ಯಾಕ್ಸಿಮಮ್ ಏನೊಂದು 6 ಕಿಲೋಮೀಟ್ರಿಂದ 10 ಕಿಲೋಮೀಟರ್ ಇದ್ದರೆ ಐಲ್ಯಾಂಡ್ಗಳು ದೊಡ್ಡದು ಅಷ್ಟೇ. ಸೊ ಹಾಗಾಗಿ ಒಂದು ಮೂಲೆಯಿಂದ ಒಂದು ಮೂಲೆಗೆ ಹೋಗೋಕ್ಕೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಬಟ್ ಎಸ್ಪೆಷಲಿ ಹೋದವರೆಲ್ಲ ಅಲ್ಲಿ 2 ವೀಲರ್ಸ್ ತೊಗೋತಾರೆ. 600 ರೂಪೀಸ್ ಪರ್ ಡೇ.
ಅಲ್ಲಿ 80 ರೂಪಾಯಿ ಪೆಟ್ರೋಲ್ ಚಾರ್ಜಸ್ ಇರುತ್ತೆ. ಸೊ ಹಾಗಾಗಿ 600 ರೂಪೀಸ್ ತೊಗೊಂಡು ಒಂದು ದಿನಕ್ಕೆ ಓಡಾಡ್ತಾರೆ. ಸೊ 4 ದಿನ ಅಂತ ಅಂದ್ರೂ 2400 ರೂಪಾಯಿ ಬೇಕು ನಿಮಗೆ. ಅಲ್ಲ ನಾನು ಇನ್ನೂ ಕಾಸ್ಟ್ ಕಡಿಮೆ ಮಾಡ್ತೀನಿ, ಜಾಸ್ತಿ ಓಡಾಡೋದಿರಲ್ಲ ಅಂದರೆ ಆಟೋದಲ್ಲಿ ಓಡಾಡ್ಬೋದು. ಆಟೋದಲ್ಲಿ ಓಡಾಡಿದರೆ ನಿಮಗೆ ಆಟೋದಲ್ಲಿ ಏನೊಂದು 50 ರೂಪಾಯಿ 100 ರೂಪಾಯಿ ಥರ ತಗೋತಾರೆ. ಹಾಗೂ ಇಲ್ಲ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸಲ್ಲಿ ಓಡಾಡ್ತೀನಿ ಅಂತ ಅಂದರೆ ನಿಮಗೆ 10 ರೂಪಾಯಿ 20 ರೂಪಾಯಿ ಟಿಕೆಟ್ ಎಲ್ಲ ಇದ್ದಾವೆ. ಸೊ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ಸೊ ನಾನು 2 ವೀಲರಿಗೆ ಲೆಕ್ಕ ತೊಗೊಂಡಿದ್ದೀನಿ, ಹಾಗಾಗಿ 2400 ರೂಪಾಯಿ ಆಗುತ್ತೆ. ಇಷ್ಟೆಲ್ಲ ವಿಸಿಟ್ ಮಾಡಬೇಕಾದ್ರೆ ನೀವು ಜೈಲ್ ವಿಸಿಟ್ ಆಗಲಿ, ಲೈಟ್ ಆ್ಯಂಡ್ ಶೋ ವಿಸಿಟ್ ಆಗಲಿ, ಅದೆಲ್ಲ ಮುಂಚೆನೇ ಬುಕ್ ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ಜೈಲ್ ವಿಸಿಟಿಗೆ ನಿಮಗೆ 30 ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕಲ್ಲೇ. ಅದೇ ನಿಮಗೆ ಕಷ್ಟ ಇರಲ್ಲ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇರುತ್ತೆ. ಸೊ ನೀವು ಈಸಿಯಾಗಿ ಹೋಗಿ ತೊಗೋಬೋದು. ಬಟ್ 4 ಗಂಟೆ ಆದಮೇಲೆ ನಿಮಗೆ ಒಂದು ಕ್ಷಣ ಆದ್ರೂ ಟಿಕೆಟ್ ಕೊಡಲ್ಲ. ಬಟ್ ಟಿಕೆಟ್ ಇದ್ದರೆ ನೀವು ಒಳಗಡೆ ಹೋಗ್ಬೋದು. ಸೊ ಹಾಗಾಗಿ ನಿಮಗೇನು ತೊಂದರೆ ಇಲ್ಲ. ಸೊ 4 ಗಂಟೆವರೆಗೆ ಟಿಕೆಟ್ ತೊಗೊಳ್ಳಿ. ಅದಾದಮೇಲೆ ಲೈಟ್ ಆ್ಯಂಡ್ ಸೌಂಡ್ ಶೋ ಇರುತ್ತೆ. ಸೊ ಅದು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಈ ಟ್ರಾವೆಲ್ಸ್ ಅವ್ರು ಬರೋದ್ರಿಂದ ಅವರೆಲ್ಲ ಬುಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಿರ್ತಾರೆ. ಸೊ ಅದೊಂದು 2, 3, 4 ಶೋ ಇದೆ ಅನಿಸುತ್ತೆ. 4 ಶೋ ಏನೋ ಇದೆ. 5:50 ಶೋ, 6:50 ಶೋ, 8:15 ಶೋ ಏನೋ ಇದೆ ಅನಿಸುತ್ತೆ. ಸೊ ಹಾಗಾಗಿ ನೀವು ಅದನ್ನೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ನೀವು ಇದು ಬುಕ್ ಮಾಡ್ಕೊಳ್ಳಿ. ಅದಕ್ಕೆ ವೆಬ್ಸೈಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅದಕ್ಕೆ 300 ರೂಪಾಯಿ ಆಗುತ್ತೆ. ಸೊ ಇವೆರಡರಿಂದ ನಿಮಗೆ ಏನಾಗುತ್ತೆ ಅಂದರೆ 330 ರೂಪಾಯಿ ಆಗುತ್ತೆ. ಇನ್ನು ಅದರ್ ಆ್ಯಕ್ಟಿವಿಟೀಸ್ ನೀವೇನು ಮಾಡ್ತೀರಾ ಅಂದರೆ ನಿಮಗೆ ಇಷ್ಟ ಇದ್ದರೆ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಈ ಬಜೆಟ್ ಕಾಸ್ಟ್ನ ನೀವು ಎಕ್ಸೆಪ್ಷನ್ ಆಗಿ ತೊಗೋಬೋದು. ಏನು ಬೇಕಾಗಿಲ್ಲ. ಇದು ಯಾವುದಪ್ಪ ಅಂದರೆ ಸ್ಕೂಬಾ ಡೈವಿಂಗು, ಅದ್ರ ಜೊತೆಗೆ ಬೇರೆ ಎಲ್ಲ ಇರುತ್ತೆ. ಸ್ನೋಕಿಂಗ್ ಅಂತ ಕರೀತಾರೆ, ಅಥವಾ ಬೇರೆ ಜಸ್ಟ್ ರೈಡ್ ಇರುತ್ತೆ, ಅದೆಲ್ಲ ಇರುತ್ತೆ. ಬಟ್ ನಾನು ಅಲ್ಲಿ ಓದೋರೆಲ್ಲ ಮೇಯ್ನ್ ಫೇಮಸ್ ಏನಪ್ಪ ಅಂದರೆ ಅಂಡಮಾನ್ ನಿಕೋಬಾರಲ್ಲಿ ಸ್ಕೂಬಾ ಡೈವಿಂಗು ತುಂಬ ಫೇಮಸ್ಸು. ಸೊ ನೀವು ಆವ್ಲ್ಯಾಕಲ್ಲಿ ಮಾಡಿದ್ರೆ 2,500 ರೂಪಾಯಿ ಆಗುತ್ತೆ. ಸೊ ನೀಲಲ್ಲಿ ಮಾಡಿದ್ರೆ 3,500 ರೂಪಾಯಿ ಆಗುತ್ತೆ. ನಾನು ಮಿನಿಮಮ್ ಚಾರ್ಜ್ 2,500 ರೂಪಾಯಿ ಆವ್ಲ್ಯಾಕಲ್ಲಿ ಲೆಕ್ಕ ತೊಗೊಂಡಿದ್ದೀನಿ. ಯಾಕೆಂದರೆ ಕೆಲವರು ನೀಲ್ ಐಲ್ಯಾಂಡಿಗೆ ಹೋಗೋದೇ ಇಲ್ಲ, ನಮಗೆ ಇಷ್ಟ ಇಲ್ಲ ಅಂತ ಅಂದರೆ ಅವ್ರು ಏನು ಮಾಡ್ತಾರೆ, ಆವ್ಲ್ಯಾಕಲ್ಲಿ 2 ದಿನ ಅಥವಾ 3 ದಿನ ಸ್ಪೆಂಡ್ ಮಾಡಿಕೊಂಡು, ಯಾಕೆಂದ್ರೆ ರಾಧಾನಗರ್ ಬೀಚ್ ಇರೋದು ಆವ್ಲ್ಯಾಕಲ್ಲಿ. ಸೊ ಅದಂತೂ ವಿಸಿಟ್ ಮಾಡಲೇಬೇಕು ನೀವು ಆವ್ಲ್ಯಾಕಿಗೆ ಹೋದ್ಮೇಲೆ ಅಥವಾ ಅಂಡಮಾನ್ಗೆ ಹೋದ್ಮೇಲೆ. ಸೊ ಇದಕ್ಕೋಸ್ಕರ ನಾನು ಬೇಸಿಕ್ ಏನೇನಿದೆ ಅದ್ರ ಬಗ್ಗೆ ತೊಗೊಂಡು ಡೀಟೇಲ್ಸ್ ತೊಗೊಂಡು ನಮಗೆ ಬಜೆಟ್ ಹೇಳ್ತಾ ಇದ್ದೀನಿ. ಇನ್ನು 4 ದಿನ ನಿಮಗೆ ರೂಮು ನನ್ನ ಪ್ರಕಾರ 800 ರೂಪಾಯಿಂದಲೂ ಶುರು ಆಗುತ್ತೆ. ನಾನು ನೋಡಿದ್ದೀನಿ 800 ರೂಪಾಯಿಂದಲೂ ನಿಮಗೆ ರೂಮ್ ಬರುತ್ತೆ. ಬಟ್ ಅಲ್ಲೆಲ್ಲ ಹೋಗಿರ್ತೀರಾ ಅಷ್ಟು ಚೆನ್ನಾಗಿ, ಯಾಕೆಂದರೆ ಬಿಸಿಲೊಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಒಂದು 2,000 ರೂಪಾಯಿನ ಬುಕ್ ಮಾಡಿಕೊಂಡು ನಿಮಗೆ ತಿಂಡಿ ಎಲ್ಲ ಸಿಗುತ್ತೆ ಕಾಂಪ್ಲಿಮೆಂಟ್ರಿ. ಸೊ ಬೆಟರ್ ಅಂತ ನಾನು 2,000 ರೂಪಾಯಿ ಪರ್ ಡೇ ಹಾಕ್ಕೊಂಡಿದ್ದೀನಿ. 8,000 ರೂಪಾಯಿ ಹಾಕಿದ್ದೀನಿ. ಇಲ್ಲ 1,000 ರೂಪಾಯಿಗೂ ಸಿಗುತ್ತೆ ಅಂದರೆ ನೀವು 4,000 ರೂಪಾಯಿ ಹಾಕೋಬೋದು. ಬಟ್ ನಾನು ಟ್ರಿಪ್ ಪರ್ಪಸ್ಗೆ ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು 2,000 ರೂಪಾಯಿದು ಹಾಕಿದ್ದೀನಿ. 8,000 ರೂಪಾಯಿ ಆಗುತ್ತೆ ಅದು. ಸೊ ಟೋಟಲ್ ಫುಡ್ಡಿಗೆ ಎಷ್ಟು ಬೇಕಾಗ್ಬೋದು, ಫುಡ್ಡಿಗೆ ನೀವು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಹೋಟ್ಲಲ್ಲಿ ನಿಮಗೆ ಜಾಸ್ತಿ ಕಾಸ್ಟ್ಲಿ ಆಗೋಲ್ಲ. ನಿಮಗೆ ತುಂಬ ವೆರೈಟೀಸ್ ಆಫ್ ಇದು ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಅಲ್ಲಿ ಹೋಟೆಲ್ಸ್ ಎಲ್ಲ ಇದ್ದಾವೆ, ಹಾಗಾಗಿ ನಿಮಗೆ ಕಡಿಮೆ ಆಗುತ್ತೆ. ಬಟ್ ಆವ್ಲ್ಯಾಕು ಅಥವಾ ಇಲ್ಲೆಲ್ಲ ಒಂದು ಸ್ವಲ್ಪ ಲಿಮಿಟೆಡ್ ಹೋಟೆಲ್ಸ್ಗಳು, ಪ್ಲಸ್ ನಿಮಗೆ ಚೆನ್ನಾಗಿರೋ ಹೋಟೆಲೆಲ್ಲ ಊಟ ಮಾಡ್ತೀನಿ, ಸ್ವಲ್ಪ ಫುಡ್ ಹೊಟ್ಟೆ ತುಂಬ ಊಟ ಮಾಡ್ತೀನಿ ಅಂದರೆ ಮಿನಿಮಮ್ 500 ರೂಪಾಯಿ ಅಂತೂ ಬೇಕೇ ಬೇಕು, ಅದಕ್ಕಿಂತ ಕಡಿಮೆ ಆಗಲ್ಲ. ಸೊ ಹಾಗಾಗಿ ಒಂದು ದಿನಕ್ಕೆ ನಿಮಗೆ 1,500 ರೂಪಾಯಿ ಅಂತೂ ಬೇಕೇ ಬೇಕು. ಎಲ್ಲದನ್ನೂ ಕೂಡಿ ಲೆಕ್ಕ ಹಾಕಿದರೆ ಟೋಟಲ್ ಬಜೆಟ್ 36,530 ರೂಪಾಯಿ ಆಗುತ್ತೆ. ಟೋಟಲು 3 ಐಲ್ಯಾಂಡು ಹೋಗ್ಬಿಟ್ಟು ಬರಲಿಕ್ಕೆ ಬಜೆಟ್ ಎಷ್ಟಾಗುತ್ತೆ ಅಂತ ನಾನು ಹೇಳಿದೆ, 36,000 ಅಂತ. ಸೊ ಇದು ನೀವು ಹೇಗೆ ಕನ್ವೀನಿಯೆಂಟ್ ಆಗಿರುತ್ತೆ, ಯಾವ ರೀತಿ ಮಾಡ್ಕೋಬೇಕು ಆ ರೀತಿ ಮಾಡ್ಕೋಬೋದು. ಸೊ ರೂಮ್ನ ಕಡಿಮೆ ಚಾರ್ಜಲ್ಲಿ ಮಾಡ್ಕೋತೀವಿ ಅಥವಾ ಜಾಸ್ತಿ ಚಾರ್ಜ್ ಮಾಡ್ಕೋತೀವಿ ಅಂದರೆ ನಿಮ್ಮದು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ ಒಂದು ಡೀಸೆಂಟಾಗಿ ಹೋಗಿ ಬರಲಿಕ್ಕೆ ಒಂದು ಅಂಡಮಾನ್ ಟ್ರಿಪ್ಪಿಗೆ 35,000 ರೂಪಾಯಿ ಬೇಕು ಅಂತ ನಾನು ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ತೀನಿ. ಬಜೆಟ್ ಎಷ್ಟು ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೂ ಇದ್ರ ಜೊತೆಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಜೈಲ್ ವಿಸಿಟ್ಟು ಹಾಗೂ ಲೈಟ್ ಆ್ಯಂಡ್ ಶೋ ವಿಸಿಟ್ ಅದ್ರ ಬಗ್ಗೆ ಮಾಹಿತಿ ಆಗಲಿ, ಹಾಗೂ ಆವ್ಲ್ಯಾಕಲ್ಲಿ ರಾಧಾನಗರ್ ಬೀಚ್ ಬಗ್ಗೆ ಆಗಲಿ, ನೀಲಲ್ಲಿ ನನ್ನ ಸ್ಕೂಬಾ ಡೈವಿಂಗ್ ಬಗ್ಗೆ ಆಗಲಿ ಅದನ್ನೆಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗೂ ರೆಸಾರ್ಟ್ನಲ್ಲಿ ನಾನು ಎಲ್ಲೆಲ್ಲಿ ಉಳ್ಕೊಂಡೆ ಅದನ್ನು ಕೂಡ ಮಾಹಿತಿ ಕೊಡ್ತೀನಿ, ಅದರ ಪ್ರೈಸಸ್ ಕೂಡ ಮಾಹಿತಿ ಕೊಡ್ತೀನಿ. ಅದನ್ನೆಲ್ಲ ದಯವಿಟ್ಟು ವೀಕ್ಷಿಸಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನೆಲ್ಲ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.